ನಮ್ಮ ನಾಡಿನ ಧಾರ್ಮಿಕ ಹಬ್ಬವನ್ನು ಉದ್ಘಾಟಿಸಲು ರಾಜ್ಯ ಸರ್ಕಾರ ಕನ್ನಡ ವಿರೋಧಿ, ನಮ್ಮ ಕನ್ನಡ ಬಾವುಟದ ವಿರೋಧಿ, ಭುವನೇಶ್ವರಿಯನ್ನು ವಿರೋಧ ಮಾಡಿರತಕ್ಕಂಥ ಬಾನು ಮುಷ್ತಾಕರನ್ನು ಆಹ್ವಾನ ಮಾಡಿರುವಂಥ ಕ್ರಮವನ್ನು ಖಂಡಿಸಿ, ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ. ಇವೆರಡು ಹೇಳಿಕೆಗಳನ್ನು ಖಂಡಿಸಿ ನಾವಿಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ನಾಡಿನ ಧಾರ್ಮಿಕ ಹಬ್ಬ ದಸರಾ ನೂರಾರು ವರ್ಷಗಳಿಂದ ರಾಜಮಂತಂದವರು ನಮ್ಮ ಮೈಸೂರು ರಾಜ ಪರಂಪರೆಯಿಂದ ಮಾಡ್ಕೊಂಬಂದಂಥ ಧಾರ್ಮಿಕ ಪರಂಪರೆ ಇರುವಂಥ ನಮ್ಮ ಹಿಂದೂ ಧರ್ಮ ಶ್ರದ್ಧೆ ಸಂಸ್ಕೃತಿಯಿಂದ ಮಾಡೋಂಥ ದಸರಾ. ಬಾನು ಮುಷ್ತಾಕರವರು 2023ರ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡುವಾಗ ಕನ್ನಡಿಗರಿಗೆ ನೀವು ಕನ್ನಡಮ್ಮನನ್ನು ನೀವು ಭುವನೇಶ್ವರಿಯನ್ನಾಗಿ ಅಲಂಕಾರ ಮಾಡಿದ್ದೀರಿ, ಬಾವುಟವನ್ನು ಅರಿಶಿನ ಕುಂಕುಮದಿಂದ ಮಾಡ್ಕೊಂಡಿದ್ದೀರಿ, ನಾನು ಹೇಗೆ ಒಪ್ಪಿಕೊಳ್ಳಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮೆಲ್ಲರ ಮಾತೃಭಾಷೆ ಕನ್ನಡ, ನಾವೆಲ್ಲ ಕನ್ನಡಿಗರು ಹಳದಿ ಕೆಂಪು ಬಾವುಟವನ್ನು ಒಪ್ಕೊಂಡಿದ್ದೀವಿ. ಭುವನೇಶ್ವರಿಯನ್ನು ನಮ್ಮ ತಾಯಿಯಾಗಿ ನಾವು ಅರ್ಪಣೆ ಮಾಡ್ಕೊಂಡಿದ್ದೀವಿ. ಭುವನೇಶ್ವರಿಯನ್ನೇ ನೀವು ನಾಡದೇವಿಯಾಗಿ ಒಪ್ಪದವರು, ನೀವು ತಾಯಿ ಚಾಮುಂಡೇಶ್ವರಿಯನ್ನು ದೇವಿಯಾಗಿ ಒಪ್ಕೊಂಡು ಪೂಜೆ ತಗೋತೀರಾ, ಅವರ ಮಂಗಳಾರತಿ ತಗೊಂಡು ಆರಾಧನೆ ಮಾಡ್ತೀರಾ. ಇದು ನಿಜಕ್ಕೂ ಖಂಡನೀಯ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಮುದಾಯವನ್ನು ಓಲೈಕೆ ಮಾಡಲಿಕ್ಕಾಗಿ ನೀವು ನಮ್ಮ ಹಿಂದೂ ಧರ್ಮದ ಭಾವನೆಗಳಿಗೆ ನಮ್ಮಗಳಿಗೆ ಧಕ್ಕೆಯನ್ನು ತರ್ತಾ ಇದ್ದೀರಾ. ನಮ್ಮ ರಾಜ್ಯದಲ್ಲಿ ಹಲವಾರು ಮಹಾನ್ ಘಟಾನುಘಟಿಗಳು ಸಾಧಕರುಗಳಿದ್ದಾರೆ. ಏನು ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಏಕೈಕ ಪ್ರಧಾನಿಯಾದಂಥ ಹಿರಿಯರಾದಂಥ ಎಚ್ ಡಿ ದೇವೇಗೌಡರು ಇದ್ದಾರೆ. ಅವ್ರನ್ನ ನೀವು ದಸರಾ ಉದ್ಘಾಟನೆ ಕರೀಲಿ, ನಮ್ಮ ಅಭ್ಯಂತರ ಇಲ್ಲ. ಅಥವಾ ಕಳೆದ 7 ದಶಕಗಳಿಂದ ಕನ್ನಡ ನಾಡು ನುಡಿಗಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಕನ್ನಡ ಚಳವಳಿಗಳ ನಾಯಕ, ಅಗ್ರಮಾನ್ಯ ನಾಯಕದ ಅಂತ ವಾಟಾಳ್ ನಾಗರಾಜನ ಆಹ್ವಾನ ಮಾಡಿ, ಅಥವಾ ಇತ್ತೀಚೆಗೆ ಪದ್ಮಭೂಷಣ ಪ್ರಶಸ್ತಿ ಬಂದಂಥ ಏನು ಅನಂತ್ ನಾಗರ್ ಅವ್ರನ್ನ ಕರೀರಿ. ಅಥವಾ ಸಾಲುಮರದ ತಿಮ್ಮಕ್ಕ ಹಲವಾರು ಗಿಡಗಳನ್ನು ಬೆಳೆಸಿ ಕಾಡನ್ನು ಬೆಳೆಸಿರ್ತಕ್ಕಂಥ ಸಾಲುಮರದ ತಿಮ್ಮಕ್ಕನನ್ನು ಕಳೆದ 8 ವರ್ಷಗಳಿಂದ ಕರಿತೀವಿ ಅಂತಿದ್ರೆ ಅವ್ರನ್ನೂ ಸಹ ಕರೆದಿಲ್ಲ. ಇವೆಲ್ಲಕ್ಕಿಂತ ಹೆಚ್ಚಿನದಾಗಿ ನೀವು ಬೂಕ ಪ್ರಶಸ್ತಿಗೆ ನೀವು ಉದ್ಘಾಟನೆಯನ್ನು ಕರೆಸಬೇಕು ಅಂತಂದರೆ, ಬೂಕ ಪ್ರಶಸ್ತಿಗೆ ಮುಖ್ಯ ಕಾರಣವಾದವರು ಅನುವಾದ ಮಾಡಿದಂಥವ್ರು ಏನು ದೀಪಾ ಬಸ್ತಿ, ಅಟ್ಲೀಸ್ಟ್ ದೀಪಾ ಬಸ್ತಿ ಅವ್ರನ್ನ ನೀವು ದಸರಾ ಉದ್ಘಾಟನೆ ಕರೀರಿ. ಅವರು ನಮ್ಮ ಹಿಂದೂ ಧರ್ಮ ಪರಂಪರೆಯಂತೆ ನಡ್ಕೋತಾರೆ, ನಮ್ಮದೇನು ಅಭ್ಯಂತರ ಇಲ್ಲ. ಬಾನು ಮುಷ್ತಾಕ್ರವ್ರನ್ನ ನೀವು ಹೇಗಿದ್ರೆ ಮುಂದೆ ಇದರಲ್ಲಿ ನಡೆಯುವಂಥ ಡಿಸೆಂಬರ್ಲಿ ನಡೆಯುವಂಥ ಅಖಿಲ ಭಾರತ ಕನ್ನಡ ಸಮ್ಮೇಳನಕ್ಕೆ ಅಧ್ಯಕ್ಷನಾಗಿ ಘೋಷಣೆ ಮಾಡಿಲ್ಲ. ಅಥವಾ ಮೈಸೂರಿನಲ್ಲಿ ನಡೆಯುವಂಥ ದಸರಾದಲ್ಲಿ ಯಾರ ಕವಿ ಗೋಷ್ಠಿಗೋ ಯುವ ದಸರಾಗೋ ಯುವ ಸಂಭ್ರಮಕ್ಕೋ ನೀವು ಎಲ್ಲಿಗ ಕಳ್ಕೊಳ್ಳಿ, ನಮ್ಮ ಅಭ್ಯಂತರ ಇಲ್ಲ. ಆದರೆ ನಮ್ಮ ಹಿಂದೂ ಧರ್ಮ ಸಂಸ್ಕೃತಿ ಪರಂಪರೆ ಅಂತ ಇರೋಂಥ ನಾಡದೇವಿ ಚಾಮುಂಡಿ ಬೆಟ್ಟಕ್ಕೆ ಅವರು ಬಂದು ಆಹ್ವಾನ ಮಾಡೋದು ಬೇಡ. ನೀವು ಇದಕ್ಕೆ ಆಹ್ವಾನ ಮಾಡದೇ ಆದರೆ ಅಂದಿನ ದಿನ ನಾವು ಕನ್ನಡ ಪರ ಹೋರಾಟಗಾರರೆಲ್ಲ ಸೇರಿ ಕಪ್ಪು ಬಾವುಟವನ್ನು ಸರ್ಕಾರಕ್ಕೆ ಪ್ರದರ್ಶನ ಮಾಡ್ತೀವಿ. ನೀವು ಒಂದು ಧರ್ಮದ ಓಲೈಕೆಗಾಗಿ ನಮ್ಮ ಹಿಂದೂ ಧರ್ಮಗಳ ಚಾಮುಂಡಿ ಬೆಟ್ಟವನ್ನು ವಿರೋಧ ಮಾಡ್ಕೋಬೇಡಿ ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಏನು ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಚಾಮುಂಡಿ ಬೆಟ್ಟ ಹಿಂದೂ ಅವ್ರಿಗೆ ಸೇರಿದಲ್ಲ ಅಂತ ಹೇಳಿದ್ರು, ಅದನ್ನು ಖಂಡಿಸ್ತಾ ಇದ್ದೀವಿ. ಇನ್ಯಾವುದಕ್ಕೆ ಸೇರಿದ ಸ್ವಾಮಿ, ಅದು ಬ್ರದರ್ಗಳು ಸೇರಿದ್ದ. ಮುಸ್ಲಿಮ್ಗಳಿಗಿರ ಮಸೀದಿ ಮುಸ್ಲಿಮರದ್ದು, ಚರ್ಚ್ಗಳು ಕ್ರಿಶ್ಚಿಯನ್ನದು, ಹಂಗೆ ಹಿಂದೂಗಳದು ನಮ್ಮ ಹಿಂದೂ ದೇವಸ್ಥಾನ. ಹಾಗೂ ಏನು ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ನೀವು ಮುಜರಾಯಿ ಇಲಾಖೆಗೆ ಒಳಪಡಿಸ್ಕೊಂಡಿದ್ದೀರಾ, ನಿಮಗೆ ಧೈರ್ಯ ಇದ್ದರೆ ತಾಕತ್ತಿದ್ದರೆ ಹಿಂದೂ ದೇವಾಲಯಗಳನ್ನು ಮುಜರಾಯಿಗೆ ಒಳಪಡಿಸ್ಕೊಂಡಂತೆ ರಾಜ್ಯದಲ್ಲಿರುವ ಎಲ್ಲ ಮಸೀದಿಗಳನ್ನ ಚರ್ಚ್ಗಳನ್ನ ನೀವು ಮುಜರಾಯಿ ಇಲಾಖೆಗೆ ಒಳಪಡಿಸ್ಕೊಡಿ ಅಂತ ನಿಮಗೆ ಹೇಳ್ತಾ ಇದ್ದೇವೆ. ಮತ್ತೊಮ್ಮೆ ನೀವು ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂ ಧರ್ಮಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡಬೇಡಿ. ಈ ಕೂಡಲೇ ತಾವು ಕ್ಷಮಾಪಣೆಯನ್ನು ಕೇಳಬೇಕು ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.